ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಆ್ಯಕ್ಚುಲಿ ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ, ಸೊ ಹಾಗೆ ಸಣ್ಣದಾಗಿ ಒಂದು ಮಿನಿ ವ್ಲಾಗ್ ಥರ ಶೂಟ್ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಗಿಡಗಳು ನಮ್ಮ ಮಮ್ಮಿ ಇಲ್ಲೇ ಇರುವಾಗ ಹಾಕ್ಕೊಂಡಂಥ ಗಿಡಗಳು. ಈಗ ಸದ್ಯಕ್ಕೆ ನನ್ನ ತಮ್ಮ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಡ್ಯಾಡಿಗೆ ಟ್ರಾನ್ಸ್ಫರ್ ಆಗ್ತಾನೇ ಇರುತ್ತಲ್ಲ, ಸೊ ಅದೇ ಥರ ಈಗಲೂ ಟ್ರಾನ್ಸ್ಫರ್ ಆಗಿ 1.5 ಇಯರ್ ಆಗಿದೆ. ಸೊ ಅವರು ಕೂಡ ಬೇರೆ ಕಡೆ ಇದ್ದಾರೆ. ಅದಕ್ಕೆ ನನ್ನ ತಮ್ಮ ಒಬ್ಬನೇ ಈ ಮನೇಲಿರೋದು. ನಮ್ಮ ಮಮ್ಮಿ ಕೂಡ ಬಂದಿದ್ರು ಅಂತ ನಾನು ಹೋದೆ. ಇನ್ನು ಸ್ಯಾಟರ್ಡೇ, ಸಂಡೇ ಮತ್ತು ಮಂಡೇ ಕೂಡ ಹಾಲಿಡೇ ಇದೆ ಅಂದ್ಬಿಟ್ಟು ಕಂಟಿನ್ಯೂಸ್ 3 ಡೇಸ್ ಇದೆ. ಪಾಪುನ ಆಟ ಆಡಿಸ್ಕೊಂಡು ಬಂದಂಗೆ ಆಗುತ್ತೆ, ಅವಳಿಗೂ ಒಂದು ಸ್ವಲ್ಪ ಅಜ್ಜಿ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡೋಗಿದ್ದೆ. ಸೊ ಗಿಡಗಳು ಮಾತ್ರ ತುಂಬ ಚೆನ್ನಾಗೇ ಬೆಳ್ಕೊಂಡಿದ್ದಾವೆ. ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಿರೋದ್ರಿಂದ ತುಂಬಾ ಧೂಳಾಗ್ಬಿಟ್ಟಿದೆ. ಸರಿ ಅಂದ್ಬಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು ಅಂತ ಬಿಸಿನೀರನ್ನ ಕುಡಿಸ್ಕೊಂಡು ಆಚೆಗಡೆ ಕೂರಿಸ್ಕೊಂಡಿದ್ದೆ. ಬೆಂಗಳೂರಲ್ಲಿ ಈ ಟ್ರಾಫಿಕ್ಕು ಮತ್ತು ಈ ಪೊಲ್ಯೂಷನ್ ಗಾಳಿಲೇ ಇದು ಸ್ವಲ್ಪ ಫ್ರೆಶ್ ಏರ್ ಸಿಕ್ಕಿದ್ರೆ ಒಂದು ಸ್ವಲ್ಪ ಆಚೆಗಡೆನೇ ಕೂತ್ಕೊಳ್ಳೋಣ ಅಂತ ಅನಿಸುತ್ತೆ. ಅದೇ ಥರ ಅವಳಿಗೂ ನೀರನ್ನ ಕುಡಿಸ್ಕೊಂಡು ಆಚೆ ಆಟ ಆಡಿಸ್ತಾ ಇದ್ದೆ. ಅವಳು ಪ್ಯಾಸೇಜಲ್ಲೆಲ್ಲ ಆಟ ಆಡ್ತಾಯಿದ್ಲು. ಅಲ್ಲೊಂದು ಹುಳ ಬಿದ್ದುಬಿಟ್ಟಿತ್ತು, ಅದನ್ನು ತೋರಿಸ್ಕೊಂಡು ಕೂಗ್ಕೊಂಡು ಬರ್ತಾಯಿದ್ಲು, ಹುಳ ಬಿದ್ದೋಗಿದೆ, ಅಲ್ಲಿ ಇರುವೆ ಬಿದ್ದೋಗಿದೆ ಅಂತ. ಮನೇಲೇ ಇರುವಾಗ ಇನ್ನು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದು ಅತಿ ಕಡಿಮೆ. ಅದರಲ್ಲೂ ಬೆಂಗಳೂರು ಅಂತ ಒಂದು ಇದರಲ್ಲಿ ತುಂಬ ಹತ್ತರದಲ್ಲಿ ಮನೆಗಳನ್ನ ಕಟ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲೂ ಸನ್ಲೈಟ್ ಬರೋದಕ್ಕೆ ಜಾಗನೇ ಬಿಟ್ಟಿರಲ್ಲ. ಇನ್ನು ವಿಟಮಿನ್ ಡಿಫಿಷಿಯನ್ಸಿ ಆಗಿ, ಅಂದರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗಿ ನಾನು ಫೇಸ್ ಮಾಡಿರೋಂಥ ಪ್ರಾಬ್ಲಮ್ ಒಂದೊಂದಲ್ಲ, ಅದರದ್ದು ಸೈಡ್ ಎಫೆಕ್ಟ್ಸ್ ಇನ್ನೂ ಕೂಡ ನಾನು ಅನುಭವಿಸ್ತಾ ಇದ್ದೀನಿ. ಸೊ ಅದು ನನ್ನ ಮಗಳಿಗೆ ಬರದೇ ಇರಲಿ ಅಂದ್ಬಿಟ್ಟು ಪ್ರತಿದಿನವೂ ನಾನು ಇಲ್ಲಿ ಬೆಂಗಳೂರಲ್ಲಿ ಇರುವಾಗಲೂ ಕೂಡ ಏನಾದರೂ ಆಗಲಿ ಬೆಳಗ್ಗೆ ಅಥವಾ ಸಂಜೆ ಒಂದು 20 ಮಿನಿಟ್ಸ್ ಸನ್ಲೈಟಲ್ಲಿ ಬಿಡ್ತೀನಿ. ಇಲ್ಲೂ ಕೂಡ ಹಾಗೇ ಮೇಲೆ ಸ್ವಲ್ಪ ಟೆರೆಸಲ್ಲಿ ಆಟ ಆಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಬರೋವಾಗ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ಲು. ಆಮೇಲೆ ನಮ್ಮ ಮಮ್ಮಿ ಕೈ ಹಿಡ್ಕೊಂಡು ವಾಪಸ್ ಕೆಳಗೆ ಬಂದ್ವಿ. ಅದಾದಮೇಲೆ ಹನುಮಾನ್ ಜಯಂತಿ ಇತ್ತು ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಮುಗಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಯಿತು. ಇನ್ನು ಅಲ್ಲಿಂದ ಬಂದು ದೇವಸ್ಥಾನದಿಂದ ಇದು ಬಂದು ನಿನ್ನೆ ಸಂಜೆ ನಮ್ಮ ಪಾಪು ಡ್ಯಾನ್ಸ್ ಆಡಿರೋವಂಥ ಕ್ಲಿಪ್ಪಿಂಗ್ಸ್ ಇದು. ಜೊತೆಗೆ ಅವ್ರ ಮಾಮನ ಜೊತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ಇದೆ. ಅವಳಿಗಂತೂ ತುಂಬಾ ಖುಷಿ ಆಗುತ್ತೆ ಅಜ್ಜಿ ತಾತ ಮನೆಗಳಿಗೆಲ್ಲ ಹೋಗೋದು ಅಂತ ಹೇಳಿದ್ರೆ. ಸೊ ಈ ಮಿನಿ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಇದೇ ಥರ ಮಿನಿ ವ್ಲಾಗ್ನ ಹಾಕೋದಾ ಅಥವಾ ಲಾಂಗ್ ವಿಡಿಯೋ ಹಾಕೋದಾ ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಜೊತೆಗೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ಒಂದು ಗಿವ್ ಅವೇ ಕೂಡ ಇದೆ. ತುಂಬ ಸ್ಪೆಷಲ್ ಆಗಿದೆ, ನನ್ನ ಕೈಯಿಂದನೇ ಮಾಡಿರೋಂಥ ಗಿವ್ ಅವೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.